ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೇಲ್ಸ್ ವೈಬ್ಸ್. ಈ ವಿಡಿಯೋದಲ್ಲಿ ನಾವು ನಮ್ಮ ವೀಕೆಂಡ್ ಅನ್ನ ಯಾವ ತರ ಸ್ಪೆಂಡ್ ಮಾಡಿದ್ವಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನನ್ನ ಮಗನಿಗೆ ಸ್ಯಾಟರ್ಡೆ ಮತ್ತೆ ಸಂಡೇ 2 ದಿನ ಹಾಲಿಡೇ ಇರುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಅವರ್ ಸ್ಯಾಟರ್ಡೆ. ವೀಕೆಂಡ್ ಅಂದ ತಕ್ಷಣ ನಾನು ಸ್ವಲ್ಪ ಎಲ್ಲ ನಿಧಾನಕ್ಕೆ ಮಾಡ್ಕೊಳ್ತೀನಿ. ನಮ್ಮ ಮನೆ ಮುಂದೆ ಜಾಸ್ತಿ ಏನೂ ಜಾಗ ಇಲ್ಲ, ಸ್ವಲ್ಪನೇ ಇರೋದು. ಸೊ ಈ ಥರ ಪುಟ್ಟ ಪುಟ್ಟಾಗಿರೋ ರಂಗೋಲಿ ಹಾಕ್ತಾ ಇರ್ತೀನಿ. ಆಮೇಲೆ ಇವತ್ತು ನಾನು 2 ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಒಂದು ಬೇಳೆ ಸಾರು ಮತ್ತು ಇನ್ನೊಂದು ಆಲೂಗಡ್ಡೆ ಪಲ್ಯ. ಎರಡನ್ನೂ ಒಮ್ಮೆ ಯಾವ ಥರ ಮಾಡೋದು ಅಂತ. ಸೊ ಮೊದಲಿಗೆ ಈ ಥರ ಬೇಳೆ ಮತ್ತು ಆಲೂಗಡ್ಡೆನ ಕುದಿಸ್ಕೊಳ್ಳೋಕ್ಕೆ ಒಂದೇ ಕುಕ್ಕರಲ್ಲಿ ಇಟ್ಟಿರ್ತೇನೆ. ಆಮೇಲೆ ಈ ಥರ ರೇವಗಿ ತೊಗೊಂಡು ಬೇಳೆನೆಲ್ಲ ಮುಚ್ಕೋತೀನಿ. ಸೊ ಬೇಳೆ ಇನ್ನೂ ಬೇಯ್ದಿಲ್ಲ ಅಂದರೆ ಇನ್ನೊಂದು 2-3 ವಿಷಲು ಹೊಡ್ಸ್ಕೊತೀನಿ. ಸೊ ಇವಾಗ ಆಲೂಗಡ್ಡೆದು ಎಲ್ಲ ಸಿಪ್ಪೆನ ತೆಗೆದಿಡ್ತಾ ಇದ್ದೀನಿ. ತೆಗೆದಿಟ್ಟು ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ಇಟ್ಕೊಂಡ್ಬಿಡ್ತೀನಿ. ಸೊ ಬೇಳೆ ಇನ್ನೂ ಸರಿಯಾಗಿ ಬೇಯ್ದಿರಲಿಲ್ಲ, ಅದಕ್ಕೆ ಇನ್ನೊಂದು ಸ್ವಲ್ಪ ಕುಕ್ಕರಲ್ಲಿ ಇಟ್ಟಿದ್ದೀನಿ. ಆಮೇಲೆ ತರಕಾರಿ ಎಲ್ಲ ಏನೇನು ಬೇಕಾಗುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ತೀನಿ. ಸೊ ಜಾಸ್ತಿ ನಾನು ಈ ಥರ ಈಳ್ಗೆನೇ ಯೂಸ್ ಮಾಡೋದು. ಚಾಪಿಂಗ್ ಬೋರ್ಡು ಮತ್ತು ನೈಫಿಂದ ಅವಸರ ಅನಿಸಲ್ಲ. ಅದಕ್ಕೆ ಸಾಂಬಾರಿಗೆ ನಾನು ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಪೇಸ್ಟನ್ನು ಹಾಕ್ಕೊಳ್ತೀನಿ, ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇವಾಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಇರೋದೆಲ್ಲ ಪಲ್ಯಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ, ಕರಿಬೇವು ಮತ್ತು ಕೊತ್ತಂಬರಿ. ಈ ಕಡೆ ಇರೋದೆಲ್ಲ ಸಾಂಬಾರಿಗೆ ಪಾಲಕ್ ಪಲ್ಯ, ನಿಂಬೆಹಣ್ಣು, ಕೊತ್ತಂಬರಿ, ಟೊಮೆಟೊ ಮತ್ತು ಕುದಿಸಿಟ್ಟಿಟ್ಕೊಂಡಿರೋ ನುಗ್ಗೆಕಾಯಿ, ಆಮೇಲೆ ಪೇಸ್ಟು. ಇವಾಗ ಒಗ್ಗರಣೆ ಕೊಡೋಣ ಬನ್ನಿ. ಮೊದಲು ಒಂದು 2 ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ ಹಾಕ್ಕೊಳ್ತೀನಿ. ಅದು ಚಟ್ಪಟ ಅಂದ ತಕ್ಷಣ ಕರಿಬೇವು ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಒತ್ತೆ ಇರೋ ಹಾಗೆ ನೋಡ್ಕೋಬೇಕು. ಆಮೇಲೆ ಇವಾಗ ಟೊಮೆಟೊ ಹಾಕ್ಕೊಳ್ತಿದ್ದೀನಿ. ಟೊಮೆಟೊ ಮೆತ್ತಗಾಗೋವರೆಗೂ ಎಣ್ಣೆಲೇ ಬೇಯಿಸ್ಬೇಕು, ಚೆನ್ನಾಗಿರುತ್ತೆ. ಇವಾಗ ಈ ಮಿಕ್ಸ್ಚರಿಗೆ ನಾನು ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಸ್ವಲ್ಪ ಬೇಳೆ ಸಾರು ಹುಳಿ ಇದ್ರೇ ಲೈಕ್ ಆಗೋದು, ಅದಕ್ಕೆ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಹಾಕ್ಕೊಳ್ಳದೇ ಇರ್ಬೋದು, ಅಥವಾ ಹುಣಸೆಹಣ್ಣು ಹಾಕ್ಕೊಂಡ್ರೂ ಬರುತ್ತೆ. ಇವಾಗ ಬೆಲ್ಲ ಹಾಕ್ಕೊತಿದ್ದೀನಿ. ಆಬ್ವಿಯಸ್ಲಿ ಹುಳಿ ಅಂದಮೇಲೆ ಬೆಲ್ಲನೂ ಹಾಕಲೇಬೇಕು. ಇವಾಗ ಕುದಿಸಿಟ್ಕೊಂಡಿರೋ ನುಗ್ಗೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಒಗ್ಗರಣೆಯಲ್ಲಿ ನುಗ್ಗೆಕಾಯಿನ ಹಾಕ್ಕೊಳ್ಳೋದ್ರಿಂದ ನುಗ್ಗೆಕಾಯಿ ಕೂಡ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ಇವಾಗ ಪಾಲಕ್ ಪಲ್ಯ ಹಾಕ್ಕೊಳ್ತಾ ಇದ್ದೀನಿ. ಏನಪ್ಪ ಇಷ್ಟೊಂದು ಪಾಲಕ್ ಪಲ್ಯ ಹಾಕ್ತಿದ್ದಾಳಲ್ಲ ಅಂದ್ಕೋಬೇಡಿ, ಇದು ಹೆಲ್ತ್ಗೆ ತುಂಬಾ ಒಳ್ಳೆಯದು, ಎಸ್ಪೆಷಲಿ ಮಕ್ಕಳಿಗೂ ಕೂಡ. ಅದಕ್ಕೋಸ್ಕರ ಹಾಕ್ಕೊಳ್ತೀನಿ. ಪಾಲಕ್ ಪಲ್ಯ ಇಲ್ಲಾರ್ದೆ ನಾನಂತೂ ಸಾಂಬಾರು ಮಾಡೋದೇ ಇಲ್ಲ. ಓಕೆ, ಇವಾಗ ನೀರು ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ನೀರು ಹಾಕಿ ಅದು ಅಲ್ಲಿ ಉಮ್ಗೊಯ್ಯೋ ಥರ ಬಿಡ್ತೀನಿ. ಅದಕ್ಕೂ ಮುಂಚೆ ಒಂದು ಸ್ವಲ್ಪ ಏನದು ಇಂಗು ಹಾಕ್ಕೊಳ್ತಾ ಇದ್ದೀನಿ, ಒಂದು ಚಿಟಿಕೆ ಅಷ್ಟು. ಆಮೇಲೆ ಒಂದು ಚೂರೇ ಅರಿಶಿನ. ಇದಕ್ಕೆ 2 ಸ್ಪೂನಿನಷ್ಟು ಕೆಂಪು ಖಾರ, ಇದೆಲ್ಲ ಮನೆಯಲ್ಲೇ ಮಾಡಿರೋದು. ಆಮೇಲೆ ಇನ್ನು 2 ಸ್ಪೂನ್ನಷ್ಟು ಮಸಾಲೆ ಖಾರ, ಇದು ಕೂಡ ಮನೆಯಲ್ಲೇ ಮಾಡಿರೋದು. ಆಮೇಲೆ 2 ಸ್ಪೂನ್ನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡೋದು. ನಾನು ಆ್ಯಕ್ಚುಲಿ ಮರ್ತೋಗಿದ್ದೆ, ಸ್ವಲ್ಪ ಕಲರ್ ಚೆನ್ನಾಗಿ ಬರಲಿ ಅಂತ ಬ್ಯಾಡಗಿ ಮೆಣಸಿನ ಖಾರ ಹಾಕ್ತಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಕುದಿಸೋದಾದಮೇಲೆ ಬೇಳೆ ಕುದಿಸಿಟ್ಕೊಂಡಿರೋ ಬೇಳೆನ ಹಾಕ್ತಾ ಇದ್ದೀನಿ. ಇದು ಹಾಕಿದ ತಕ್ಷಣ ತುಂಬ ಗಟ್ಟಿಯಾಗಿರುತ್ತೆ. ಇದಕ್ಕೆ ನಾನು ಏನು ಮಾಡ್ತೀನಿ, ಇವಾಗ 2 ಗ್ಲಾಸಿನಷ್ಟು ನೀರು ಹಾಕ್ತೀನಿ. ಮತ್ತು ನುಗ್ಗೆಕಾಯಿ ಕುದಿಸಿಟ್ಕೊಂಡಿರೋ ನೀರು ಕೂಡ ಇತ್ತಲ್ಲ, ಅದನ್ನು ಯಾಕೆ ವೇಸ್ಟ್ ಮಾಡೋದು ಅಂತ ಅದನ್ನು ಇದರಲ್ಲಿ ಹಾಕ್ತಾ ಇದ್ದೀನಿ. ಇದೆಲ್ಲ ಹಾಕಿ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಏನದು ಕೊತ್ತಂಬರಿನ ಹಾಕ್ತೀನಿ. ಸೊ ಕೊನೆಗೆ ಹಾಕಿದ್ರೆ ವಾಸನೆ ಚೆನ್ನಾಗಿ ಬರುತ್ತೆ ಅಂತ ಕೊತ್ತಂಬರಿನ ಕೊನೆಗೆ ಹಾಕ್ತಾ ಇದ್ದೀನಿ. ಹಾಕಿ ಆಮೇಲೆ ಇದನ್ನು ಸಣ್ಣ ಉರಿ ಇಟ್ಕೊಂಡು ಇನ್ನೊಂದು ಒಲೆ ಮೇಲೆ ಇಟ್ಕೊಂಡು ಆಮೇಲೆ ಈ ಕಡೆ ಇವಾಗ ಆಲೂಗಡ್ಡೆ ಪಲ್ಯಕ್ಕೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ಮೊದಲು ಎಣ್ಣೆ, ಆಬ್ವಿಯಸ್ಲಿ 2 ಸ್ಪೂನಿನಷ್ಟು ಎಣ್ಣೆ. ಅದಕ್ಕೆ ಸಾಸಿವೆ ನರಗಳಿಗೆ ತುಂಬ ಒಳ್ಳೆಯದು, ಅದಕ್ಕೆ ಕಂಪಲ್ಸರಿ ಹಾಕ್ತೀನಿ ಒಗ್ಗರಣೆಗೆ. ಆಮೇಲೆ ಜೀರಿಗೆ, ಇದು ಕೂಡ ಡೈಜೆಷನ್ಗೆ ತುಂಬ ಒಳ್ಳೆಯದು, ಅದಕ್ಕೆ ಅದನ್ನು ಹಾಕ್ತೀನಿ. ಆಮೇಲೆ ಈರುಳ್ಳಿ ಉದ್ದಕ್ಕೆ ಹೆಚ್ಕೊಂಡು ಹಾಕ್ತಾ ಇದ್ದೀನಿ. ಪಲ್ಯನೂ ಈಡಾಗುತ್ತೆ ಮತ್ತು ಈರುಳ್ಳಿ ದೇಹಕ್ಕೆ ತಂಪು ಕೂಡ. ಇವಾಗ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಖಾರಕ್ಕೆ. ಇದು ಸ್ವಲ್ಪ ಕೆಂಪಗಾದಮೇಲೆ ಕರಿಬೇವನ್ನು ಹಾಕ್ತಾಯಿದ್ದೀನಿ. ರಸ ಚೆನ್ನಾಗಿ ಬಿಡುತ್ತೆ. ಇದೊಂಥರ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಟೊಮೆಟೊ ಹಾಕ್ತೀನಿ. ಟೊಮೆಟೊ ಮೆತ್ತಗಾಗೋವರೆಗೂ ಅದೇ ಎಣ್ಣೆಲೇ ಬೇಯಿಸ್ಬೇಕು. ಇವಾಗ ಒಂಚೂರು ಅರ್ಧ ಸ್ಪೂನಿನಷ್ಟು ಸಕ್ಕರೆ ಹಾಕ್ತೀನಿ, ಚೆನ್ನಾಗಿರುತ್ತೆ ಟೇಸ್ಟು. ಇದಕ್ಕೆ ಉಪ್ಪು ಮೊದಲೇ ಹಾಕಬಾರ್ದು. ಇವಾಗ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ, ಒಂದು 2 ಸ್ಪೂನಿನಷ್ಟು. ಇದನ್ನ ನೀವು ಎಣ್ಣೆಲೇ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಮರ್ತೋಗಿದ್ದೆ, ಅದಕ್ಕೆ ಆಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯ್ದಮೇಲೆ ಇವಾಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಒಂದು 2 ಸ್ಪೂನಿನಷ್ಟು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು
ಆಮೇಲೆ ಆಲೂಗಡ್ಡೆ ಏನು ಮೆತ್ತಗೆಲ್ಲ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀನಲ್ಲ ಅದನ್ನು ಹಾಕ್ಕೊಳ್ತೀನಿ. ನಾನು ಆ್ಯಕ್ಚುಲಿ ಏನದು ಅರಿಶಿನ ಹಾಕೋದನ್ನ ಮರ್ತೋಗಿದ್ದೆ. ಯಾಕೋ ಕಲರ್ ಕಾಣಿಸ್ತಾ ಇಲ್ಲಲ್ಲ ಅಂತ ನೋಡಿದಾಗ ಅರಿಶಿಣನೇ ಹಾಕಿಲ್ಲ ಅಂದು ಕೊನೆಗೆ ಹಾಕ್ದೆ. ಆ್ಯಕ್ಚುಲಿ ಇದನ್ನ ಸ್ವಲ್ಪ ಒಗ್ಗರಣೆಲೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಟ್ಸ್ ಓಕೆ ಆಮೇಲೆ ಹಾಕ್ಕೊಂಡೆ. ಆದರೂ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ಆಮೇಲೆ ಹಾಕಿದ್ರು. ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ಮೆತ್ತಗೆ ಪಲ್ಯ ಮಾಡಿದ್ದೀನಿ. ಇದು ಮಸಾಲೆ ದೋಸೆ ಜೊತೆ ಚೆನ್ನಾಗಿರುತ್ತೆ. ಚಪಾತಿ ಜೊತೆನೂ ಊಟ ಮಾಡ್ಬೋದು. ಪಲ್ಯ ಮುಗಿಯೋಷ್ಟೊತ್ತಿಗೆ ಬೇಳೆ ಸಾರು ಕೂಡ ಚೆನ್ನಾಗಿ ಕುದ್ದು ಬಿಡ್ತು. ಇವಾಗ ಚಪಾತಿ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಹಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ನಾದ್ಬಿಡ್ತೀನಿ. ಸೊ ಇಷ್ಟೊತ್ತವರೆಗೂ ನೆಂದಿರುತ್ತದು. ಸೊ ಇವಾಗ ಚಪಾತಿ ಮಾಡೋಣ ಬನ್ನಿ. ನಾನು ಅಡುಗೆ ಮಾಡ್ತಿರ್ಬೇಕಾದ್ರೆ ನಮ್ಮ ಮಗ ಇಲ್ಲೇ ನನ್ನ ಸುತ್ತಮುತ್ತನೇ ಓಡಾಡ್ತಿರ್ತಾನೆ. ಸೊ ಐ ವಾಸ್ ಟ್ರೈಯಿಂಗ್ ಸಮ್ ಟಂಗ್ ಟ್ವಿಸ್ಟರ್ಸ್ ವಿತ್ ಹಿಮ್. ನೆಕ್ಸ್ಟ್ ವಿಡಿಯೋಸಲ್ಲಿ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಅವ್ನು ಯಾವ ಥರ ಟ್ರೈ ಮಾಡ್ತಾನೆ ಅನ್ನೋದನ್ನು ತೋರಿಸ್ತೀನಿ, ನೋಡೋಣ. ಮತ್ತು ಚಪಾತಿ ನಾನು ಎಣ್ಣೆ ಮತ್ತು ಹಿಟ್ಟು ಎರಡೂ ಹಚ್ಚಿ ಮಾಡ್ತೀನಿ, ಮೆತ್ತಗಾಗುತ್ತೆ, ಚೆನ್ನಾಗಿರುತ್ತೆ. ಅದಕ್ಕೆ कच्चा पापड़ पक्का पापड़ कच्चा पापड़ कच्चा पापड़ पक्का पापड़ कच्चा पापड़ पक्का पापड़ कच्चा पापड़ पप्पा कच्चा पापड़ पक्का पापड़ कच्चा पापड़ ಇದು ಹೇಳು. ರೈಲು ಲಾರಿ ರೈಲು ಲಾರಿ ರೈಲು ಲಾರಿ ರೈಲು ಲಾರಿ ರೈಲು ಲಾರಿ ಫಾಸ್ಟ್ ಹೇಳ್ಬೇಕು, ಹಂಗೆ ಕಂಟಿನ್ಯೂ ಹೇಳ್ಬೇಕು. ಟಂಗ್ ಟ್ವಿಸ್ಟರ್ಸ್ ಅವು, ಟಂಗ್ ಟ್ವಿಸ್ಟರ್ಸ್. ಓಕೆ, ಟಂಗ್ ಟ್ವಿಸ್ಟರ್ಸ್ ಮುಗಿಯೋಷ್ಟೊತ್ತಿಗೆ ನಮ್ಮ ಚಪಾತಿ ಕೂಡ ಮುಗ್ದೋಗ್ಬಿಡ್ತು. ಆಮೇಲೆ ಅಪ್ಪಾಜಿ ಕೂಡ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಮಧ್ಯಾಹ್ನಕ್ಕೆ ಲಂಚು ಮತ್ತು ಸ್ನ್ಯಾಕ್ಸು ಈವ್ನಿಂಗ್ ಟೈಮಲ್ಲಿ ತಿನ್ನೋಕ್ಕೆ ಸ್ನ್ಯಾಕ್ಸು ತೊಗೊಂಡು ಹೋಗ್ತಾನೆ. ಸೊ ಅವ್ನ ಡಬ್ಬಿನ ಪ್ಯಾಕ್ ಮಾಡ್ತಾ ಇದ್ದೀನಿ. 2 ಚಪಾತಿ ಮತ್ತು ಫ್ರೂಟ್ಸು ಯಾವುದಿರುತ್ತೋ ಮನೇಲಿ ಅದು, ಆಮೇಲೆ ಪಲ್ಯ. ಅವನಿಗೆ ನಾನು ಮಾಡಿರೋ ಬೇಳೆ ಸಾರು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದಕ್ಕೆ ಈ ಥರ ಪುಟ್ಟದಾಗಿರೋ ಬಾಕ್ಸಲ್ಲಿ ಅದು ಕೂಡ ಹಾಕಿರ್ತೀನಿ ಮಾಡಿದಾಗೊಮ್ಮೆ. ಮತ್ತು ಅವನ ಫೇವ್ರೇಟ್ ಉಪ್ಪಿನಕಾಯಿ. ಇದನ್ನ ಆ್ಯಕ್ಚುಲಿ ನಮ್ಮೂರಲ್ಲಿ ಸೀನೋಣ್ಣ ಅಂತಿದ್ದಾರೆ, ಅವ್ರ ಮನೇಲಿ ಮಾಡಿ ಕಳಿಸಿರೋದು. ವಿ ಬೋತ್ ಲೈಕ್ ಇಟ್ ಸೋ ಮಚ್. ಆಮೇಲೆ ಇವಾಗ ಸ್ನ್ಯಾಕ್ಸ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಸ್ನ್ಯಾಕ್ಸಿಗೆ ಯೂಶ್ವಲಿ ಮನೆಯಾಗ ಏನು ಸ್ನ್ಯಾಕ್ಸ್ ಇರುತ್ತೆ ಅದನ್ನೇ ಹಾಕ್ತೀನಿ. ಫಾರ್ ಎಕ್ಸಾಂಪಲ್ ಚೂಡ ಹಾಕಿದ್ದೀನಿ. ಮತ್ತು ನಮ್ಮಮ್ಮ ಏನಿದು ಹೋಳಿಗೆ ಮಾಡಿ ಕಳಿಸಿದ್ರು, ಶೇಂಗಾದ ಹೋಳಿಗೆ. ಸೊ ಅದಕ್ಕೆ ಈ ಥರ ತುಪ್ಪ ಹಚ್ಚಿಬಿಟ್ಟು ಮೇಲ್ಗಡೆ ಇನ್ನೊಂದು ಪೀಸನ್ನು ಮುಚ್ಚಿಟ್ಟು ಹಾಕ್ಬಿಡ್ತೀನಿ, ಇಲ್ಲಿ ಹತ್ತೋದಿಲ್ಲ. ಆಮೇಲೆ ಚೂಡ ಜೊತೆ ನಾವು ಯೂಶ್ವಲಿ ಮೊಸರು ಉಂಟು, ದೇಹಕ್ಕೆ ತಂಪು ಅದು ಕೂಡ. ಸೊ ಅದಕ್ಕೆ ಈ ಥರ ಒಂದು ಸ್ಮಾಲ್ ಬಾಕ್ಸಲ್ಲಿ ಮೊಸರು ಹಾಕಿರ್ತೀನಿ. ಸೊ ದಿಸ್ ಈಸ್ ಹೀಸ್ ಸ್ನ್ಯಾಕ್ಸ್ ಆ್ಯಂಡ್ ಲಂಚ್ ಬಾಕ್ಸ್. ಇದನ್ನು ಪ್ಯಾಕ್ ಮಾಡಿಟ್ಟೆ. ಇದನ್ನೆಲ್ಲ ಪ್ಯಾಕ್ ಮಾಡಿ ಆದಮೇಲೆ ಶ್ರೇಷ್ಠನಂತ ಹಾಲಿಡೇ ಇತ್ತು. ಸೊ ಅವನಿಗೇನೋ ಬಾಕ್ಸ್ ಇಲ್ಲ ಇವತ್ತು. ಇಲ್ದೆಲ್ಲ ಮುಗಿಸ್ಬಿಟ್ಟು ಆಮೇಲೆ ನಾನು ಸ್ನಾನ ಮತ್ತು ದೇವ್ರ ಪೂಜೆ ಎಲ್ಲನೂ ಮಾಡಿದೆ. ಎಲ್ಲ ನಿಧಾನಕ್ಕೆ ಮಾಡಿಕೊಂಡೆ, ಬಿಕಾಸ್ ಇಟ್ಸ್ ವೀಕೆಂಡ್. ಅದಕ್ಕಿಂತ ಮುಂಚೆ ಎಲ್ಲನೂ ಕ್ಲೀನ್ ಮಾಡ್ಕೋಬೇಕಲ್ಲ. ಸೊ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಮಷಿನ್ಗೆ ಬಟ್ಟೆ ಕೂಡ ಹಾಕಿದ್ದೆ, ಅದು ಕೂಡ ರೆಡಿಯಾಗಿತ್ತು. ಸೊ ಒಣಗಾಕಿ ಆಮೇಲೆ ಸ್ನಾನಕ್ಕೆ ಹೋದೆ. ಖುಷಿ ಆಯ್ತಾ? ಎಷ್ಟು? ಯಾಕೆ ಖುಷಿ ಆಯ್ತು? ಯೂಶ್ವಲಿ ಅವನಿಗೆ ಚಾಕ್ಲೇಟ್ಸು, ಬಿಸ್ಕೆಟ್ಸು ಇಂಥದ್ದು ಯಾವುದೂ ನಾನು ಕೊಡಲ್ಲ. ಬಟ್ ಎವ್ರಿ ಸ್ಯಾಟರ್ಡೇ ಚಾಕ್ಲೇಟ್ ಡೇ ಆ್ಯಂಡ್ ಎವ್ರಿ ಸಂಡೇ ಸ್ಕ್ರೀನ್ ಡೇ. ಓಕೆ, ಸೊ ಸ್ಯಾಟರ್ಡೇಗೊಮ್ಮೆ ಅವನು ಚಾಕ್ಲೇಟ್ಸ್ ತಿಂತಾನೆ, ಸಂಡೇಗೊಮ್ಮೆ ಏನಾದರೂ ಶೋಸ್ ನೋಡ್ತಾನೆ. ಆಮೇಲೆ ನಾನು ಸ್ನಾನ ಊಟ ಎಲ್ಲ ಮುಗಿಸ್ಕೊಂಡೆ. ಅವನು ಸ್ವಲ್ಪ ಹೊತ್ತು ಆಟ ಆಡ್ತಿದ್ದ. ಸೊ ಇವತ್ತು ಸ್ಯಾಟರ್ಡೇ ಅಂತ ನಾವು ಹನುಮಾನ್ ಟೆಂಪಲ್ಗೆ ಹೋಗಬೇಕು ಅಂತ ರೆಡಿಯಾಗಿದ್ವಿ. ಸೊ ಹೀ ಈಸ್ ಸೋ ಹ್ಯಾಪಿ ಆ್ಯಂಡ್ ಡಾನ್ಸಿಂಗ್. ಸೊ ಹಿ ಗೆಟ್ಸ್ ಟು ಪ್ಲೇ ಔಟ್ಸೈಡ್. ಸೊ ದಿಸ್ ಈಸ್ ದ ಹನುಮಾನ್ ಟೆಂಪಲ್ ವಿಚ್ ಈಸ್ ನಿಯರ್ ಟು ಅವರ್ ಹೌಸ್. ಸೊ ಇಲ್ಲಿಗೆ ಬಂದ್ವಿ. ಬರೋಕ್ಕೂ ಮುಂಚೆ ಒಂದು ಪೆನ್ಸಿಲನ್ನು ತೊಗೊಂಬಂದಿದ್ದಾನೆ ಹೊಸದು.
ಸೊ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತು ಆಮೇಲೆ ಇದೇ ಟೆಂಪಲಲ್ಲಿ ಒಂದು ಗಾರ್ಡನ್ ಥರ ಮಾಡಿದ್ದಾರೆ. ಎಕ್ಸಸೈಸ್ ಮಾಡಲಿಕ್ಕೆಲ್ಲ ಇದೆ. ಮತ್ತು ಮಕ್ಕಳು ಆಟನೂ ಆಡ್ಬೋದು. ಸೊ ಅವನಿಗೆ ಇಲ್ಲಿ ಆಟ ಆಡೋದಂದರೆ ತುಂಬಾ ಇಷ್ಟ. ಆ ಕಾರಣಕ್ಕೆ ಅಲ್ಲಿ ಹೋಗೋಣ ಅಂತ ಮಾತಾಡ್ಕೊಂಡು ಬಂದಿದ್ದೀವಿ. ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಆಟ ಆಡೋಕ್ಕೆ ಗಾರ್ಡನಲ್ಲಿ ಹೋದ್ವಿ. ಅಲ್ಲಿ ಒಂದು ಸ್ವಲ್ಪ ಹೊತ್ತು ಆಟ ಆಡ್ದ. ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಜೋರಾಗಿತ್ತು. ಆದರೂ ಆಟ ಆಡ್ತೀನಿ ಅಂತ ಹೋಗಿದ್ದ. ಇರಲಿ ಪಾಪ, ಅವನು ಜಾಸ್ತಿ ಎಲ್ಲಿ ಹೊರಗಡೆ ಹೋಗೋದೇ ಇಲ್ಲ. ಸಾಟರ್ಡೆ ಸಂಡೇ ಅಷ್ಟೇ ಈ ಥರ ಏನಾದರೂ ಹೊರಗಡೆ ಬಂದರೆ ಹೋಗಿರೋದು ಅಷ್ಟೇ. ಅದಕ್ಕೆ ಆಟ ಆಡಲಿ ಅಂತ ಬಿಟ್ಟಿದ್ದೆ. ಸೊ ಅವನು ಆಟ ಆಡ್ತಾ ಇದ್ದ. ಬಟ್ ಮಕ್ಕಳು ಆಡೋಂಥದ್ದು ಏನೂ ಇರಲಿಲ್ಲ. ಈ ಥರ ಎಕ್ಸಸೈಸ್ ಮಾಡೋಂಥ ವಸ್ತುಗಳಷ್ಟೇ ಇರೋದಿಲ್ಲಿ. ಸೊ ಅದ್ರ ಮೇಲೂ ಕೂಡ ಆಟ ಆಡ್ತಾ ಇದ್ದಾನೆ. ಸೊ ಅವನು ಆಟ ಆಡೋ ಟೈಮಿಗೆ ಒಂದಿಷ್ಟು ಜನ ಮಕ್ಕಳು ಸ್ಯಾಟರ್ಡೆ ಎಲ್ಲ ಹಾಫ್ ಡೇ ಇರುತ್ತೆ. ಸೊ ಸ್ಕೂಲ್ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗೋಕ್ಕೂ ಮುಂಚೆ ಇಲ್ಲಿ ಬಂದು ಆಟ ಆಡೋಕ್ಕೆ ಬಂದಿದ್ದರು. ಅವ್ರ ಜೊತೆ ಕೂಡ ಒಂದು ಸ್ವಲ್ಪ ಹೊತ್ತು ಆಟ ಆಡ್ದ. ಹಿ ಎಂಜಾಯ್ಡ್ ಅ ಲಾಟ್ ವಿತ್ ದೆಮ್ ಇನ್ಸ್ಟೆಡ್ ಆಫ್ ಪ್ಲೇಯಿಂಗ್ ಆಲ್ ಬೈ ಹಿಮ್ಸೆಲ್ಫ್. ಅಷ್ಟೊತ್ತಿಗಾಗಲೇ ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಆಗಿತ್ತು. ಇಲ್ಲಿ ನೋಡಿ ಕಣ್ಣು ಕುಗ್ತಾ ಇದೆ. ಸೊ ಹಾಗೆ ಹೀಗೆ ಮಾಡಿ ಕನ್ವಿನ್ಸ್ ಮಾಡಿ ಅವನ ಮನೆಗೆ ಕರ್ಕೊಂಡು ಹೋಗೋಷ್ಟೊತ್ತಿಗೆ ನನಗೂ ಸಾಕಾಗೋಗಿತ್ತು. ಫೈನಲಿ ಮನೆಗೆ ಕರ್ಕೊಂಡು ಹೋದೆ. ಹೋದ ತಕ್ಷಣ ಅವನು ಹೊಸ ಪೆನ್ಸಿಲಿಂದ ಒಂದು ಸ್ವಲ್ಪ ಹೊತ್ತು ಏನೇನೋ ಬರೆದು ಡ್ರಾಯಿಂಗ್ ಎಲ್ಲ ಮಾಡ್ದ. ಆಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ತಿಂತೀನಿ ಅಂದ. ಅದಕ್ಕೆ ಈ ಲಿಟಲ್ ಫಿಂಗರ್ಸ್ ಅವ್ರದ್ದು ಕುಕೀಸ್ ಕೊಟ್ಟೆ. ಅವನಿಗೆ ಇವು ತುಂಬಾ ಇಷ್ಟ. ಆ್ಯಕ್ಚುಲಿ ನಮಗೂ ತುಂಬ ಇಷ್ಟ. ದೇ ಆರ್ ಸೋ ಟೇಸ್ಟಿ. ಆಮೇಲೆ ಎಲ್ಲರೂ ಕೂಡಿ ಊಟ ಮಾಡಿದ್ವಿ. ನಮ್ಮ ಅಣ್ಣನು ಬಂದಿದ್ದ. ಸೊ ಅಪ್ಪಿ ಅಣ್ಣ ಅವರು ಊಟ ಮಾಡಿದ್ರು. ಆಮೇಲೆ ನಾವು ಕೂಡ ಊಟ ಮಾಡಿದ್ವಿ. ತಮ್ಮದು ಆಲ್ರೆಡಿ ಊಟ ಆಗಿತ್ತು. ಆಮೇಲೆ ನಾನು ಯಾವ ಥರ ಟ್ರೈಪಾಡ್ ಎಲ್ಲ ಯೂಸ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ರೆಕಾರ್ಡ್ ಮಾಡ್ತೀನಲ್ಲ, ಆ ಥರ ತಾನು ಕೂಡ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾನೆ. ಇಲ್ಲಿ ನೋಡಿ ತನ್ನ ಫೋನ್ ಹಾಕಿದ್ದಾನೆ. ಇಟ್ ಈಸ್ ನಾಟ್ ಅ ಫೋನ್ ಆ್ಯಕ್ಚುಲಿ, ಇಟ್ ಈಸ್ ಅ ಟಾಯ್. ಅದನ್ನು ತೊಗೊಂಡು ವಿಡಿಯೋ ಮಾಡತ್ತೀನಮ್ಮ ನಾನು ಅಂತ ಹೇಳ್ತಾ ಇದ್ದ. ಇಟ್ ವಾಸ್ ಸೋ ಫನಿ. ಆಮೇಲೆ ಮಲ್ಕೊಂಡ. ಮಧ್ಯಾಹ್ನ ಮಲ್ಕೋತಾನ ಅವನು 1 to 3 hours. ಏನು ಮಾಡ್ಯಪ್ಪಣ? ಪೆನ್ಸಿಲ್ ಜಾಗ ಪೆನ್ಸಿಲ್ ಹೋಲ್ಡರ. ನೈಸ್. ಇರುತ್ತೆ. ಇದೇನು? ಅದನ್ನು ಪೆನ್ಸಿಲ್ ಪೆನ್ಸಿಲ್ ಅದಾವ ಏನದ ಅದ್ರಾಗ? ಅಮ್ಮ ಒಂದು ಹಂಗೈತಿ. ಈ ಸಚ್ ಅ ಡ್ರಾಮೆ ಬಸ್. ಆಮೇಲೆ ಮಲ್ಕೊಂಡೆದ್ದು ಆ ಥರ ಪೆನ್ಸಿಲ್ ಹೋಲ್ಡರ್ ಎಲ್ಲ ಮಾಡಿ ಈ ಥರ ಫ್ಲ್ಯಾಶ್ ಕಾರ್ಡ್ಸ್ ತೊಗೊಂಡು ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದಾನೆ. ಆಮೇಲೆ ನಂದು ನೇಲ್ ಪಾಲಿಶ್ ಕೂಡ ಎಲ್ಲ ಹೋಗ್ಬಿಟ್ಟಿತ್ತು ಅರ್ಧಂಬರ್ಧ. ಅದಕ್ಕೆ ಈ ಥರ ನೇಲ್ ಪಾಲಿಶ್ ರಿಮೂವರನ್ನು ಯೂಸ್ ಮಾಡಿಕೊಂಡು ಅದನ್ನೆಲ್ಲ ರಿಮೂವ್ ಮಾಡಿಕೊಂಡೆ. ಸೊ ಇಟ್ ಕ್ಲೀನ್ಸ್ ಕಂಪ್ಲೀಟ್ಲಿ ವಿತಿನ್ ಮಿನಿಟ್ಸ್. Well, this was it about our weekend. Thank you so much for watching. See you all in my next video. Until then, bye.